ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್. ಎಲ್ರಿಗೂ ಮುಂಚಿತವಾಗಿ ನಾಳೆ ನೀರು ಹಬ್ಬ ಮಾಡ್ತೀವಿ. ನಾಡಿದ್ದು ಯುಗಾದಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಅಮಾವಾಸ್ಯೆ. ಇವತ್ತಿನ ವ್ಲಾಗ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಾರಣ ನಾನು ಬ್ಯುಸಿ ಇದ್ದಿದ್ದರಿಂದ 2 ದಿನ ಊರಲ್ಲಿದ್ದೆ. ಯಾವುದೇ ರೀತಿ ವಿಡಿಯೋ ನನಗೆ ಎಡಿಟಿಂಗ್ ಮಾಡಲಿಕ್ಕಾಗಲಿಲ್ಲ. ಅಮ್ಮನ ವೀಡಿಯೋಸ್ ಬಾಕಿ ಇದೆ. ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ನಾಳೆ ನಾಡಿದ್ದು ಹಂಚ್ಕೋತೀನಿ. ರೆಸಿಪೀಸ್ ಇದೆ ಅಮ್ಮ ಮಾಡಿದ್ದು, ಸ್ಪೆಷಲ್ ಆ್ಯಂಡ್ ವೆರಿ ಡಿಫ್ರೆಂಟ್ ರೆಸಿಪೀಸ್. ಅಮಾವಾಸ್ಯೆ ಪೂಜೆ ಆಗಿದ್ದರಿಂದ ಹೊಸ್ತಿಲಿಗೆ ಕಾಯಿ ಹೊಡೆದು ನಿಂಬೆಹಣ್ಣು ಇಟ್ಟಿದೆ. ಇವತ್ತಿನ ಅಮಾವಾಸ್ಯೆ 8:20 ಮೇಲೆ ಶುರುವಾಗಿದ್ದರಿಂದ ದೀಪನ ಹಚ್ಚಲಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಏನು ಗೊತ್ತಾ, ಪಾರ್ಸಲ್ ಬಂದು ಸುಮಾರು 4 ದಿನ ಆಗಿದೆ. ಬಟ್ ನಾನು ಔಟ್ ಆಫ್ ಸ್ಟೇಷನ್, ಊರಲ್ಲೇ ಇರಲಿಲ್ಲ. ನಿಮಗೆಲ್ಲ ಯುಗಾದಿಗೆ ತುಂಬ ಅವಶ್ಯಕತೆ ಇರುವಂಥ ವಸ್ತುನ ನಾನು ತುಂಬ ಲೇಟಾಗಿ ತೋರಿಸ್ತಾ ಇದ್ದೀನಿ. ಅದೆಲ್ಲದ್ರ ಜೊತೆಗೆ ಹರಿಪ್ರಿಯ ಅವರ ಅಭ್ಯಂಗನ ಆಯಿಲ್ ಯಾರಾದರೂ ತೊಗೊಂಡಿಲ್ಲ ಅಂದರೆ ಯುಗಾದಿಗೆ ಮಸ್ಟ್. ಅದು ಹಬ್ಬ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಅದಿಲ್ಲ ಅಂದರೆ ದಯವಿಟ್ಟು ಅದನ್ನು ಯಾರಾದ್ರು ತೊಗೊಂಡ್ರೆ ಈಗಲೇ ಬ್ಯಾಂಗ್ಳೂರಲ್ಲಿರೋದಂತೂ ಇಮಿಡಿಯೇಟ್ಲಿ ಸಿಗುತ್ತೆ. ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಳ್ಳಿ. ಇದೇನು ಗೊತ್ತಾ, ವಸ್ತ್ರಭೂಷಣಿಂದ ಭಾರತೀಯವರು, ನಿಮಗೆಲ್ಲ ಗೊತ್ತು, ನಮಗೆ ಹ್ಯಾಂಡ್ಲೂಮ್, ಇಡೀ ಭಾರತದ ಸುತ್ತಮುತ್ತ ಓಡಾಡಿ ಹ್ಯಾಂಡ್ಲೂಮ್ ಸ್ಯಾರೀಸ್ನ ನಮಗೆ ತಲುಪಿಸ್ತಾರೆ. ನನಗೆ 1-2 ಸೀರೆ ಬೇಕಿತ್ತು. ಕಳಿಸ್ದಕ್ಕೆ ರೆಡಿ ಇದ್ದರು ಪಾಪ. ನಾನು ಅವಾಗ ಹೇಳಿದೆ 2 ಕಳಿಸೋ ಬದಲು ಜಾಸ್ತಿನೇ ಕಳಿಸಿ, ವ್ಯೂವರ್ಸ್ಗೂ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ತೋರಿಸ್ತೀನಿ, ಗೊತ್ತಾಗುತ್ತೆ ಯಾವ್ಯಾವ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿ ಅಂತ. ಸೊ ಹಾಗಾಗಿ ಕಳಿಸಿದ್ದಾರೆ. ನಾನು ಯಾವ್ದು ಇಟ್ಕೊಳ್ತೀನಿ, ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ಫಸ್ಟು ಏನೆಲ್ಲ ಬಂದಿದೆ ಅಂತಲೂ ನಿಮಗೆ ತೋರಿಸೋಣ. ತೆಗೆದಿಟ್ಕೊಳ್ತೀನಿ ಫಸ್ಟು. ಈ ಸಲ ಒಂದು ಡಿಫ್ರೆಂಟಾಗಿ ಹೊಸ ಒಂದು ಬಂದಿದೆ, ಅಂದರೆ ಹೊಸ ಕಲೆಕ್ಷನ್ ಬಂದಿದೆ. ಅದು ಏನಂತ ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ವಾವ್, ಈ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸೀರೆಗಳ ಏನಿರುತ್ತಲ್ಲ ಲುಕ್ಕೇ ಬೇರೆ. ಅದಕ್ಕಿಂತ ರುಚಿ ಗೊತ್ತಿದ್ದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಇವತ್ತು ತೋರಿಸದೇ ಇದ್ದರೆ ಸುಮಾರು ಲೇಟ್ ಆಗಿಬಿಡುತ್ತೆ. ಅಮ್ಮಂದು ಕುಕಿಂಗ್ ವೀಡಿಯೋಸ್ ಇತ್ತು, ನಿಮಗೆಲ್ಲ ಹಾಕಲಿಕ್ಕೆ ರೆಸಿಪಿ ಇತ್ತು. ಬಟ್ ಏನಂದರೆ ಇದೆಲ್ಲ ಲೇಟ್ ಆಗಿಬಿಟ್ರೆ ಯಾರಿಗೂ ಯೂಸ್ ಆಗಲ್ಲ. ಹಾಗಾಗಿ ಫಸ್ಟ್ ಇವನ್ನೆಲ್ಲ ತೋರಿಸ್ಬೇಡ ಅಂಥೇಳಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇದು ಈ ಸಲದ ಸ್ಪೆಷಲ್. ಏನಂತ ತಿಳ್ಕೋಬೇಕು ಅಂದರೆ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ, ಯಾವ್ದೆಲ್ಲ ಸೀರೆ ಕಳ್ಸಿದ್ದಾರೆ ಅಂತ ಮೊದಲು ನೋಡ್ಬೇಡ. ಹಬ್ಬ ಹತ್ರ ಬಂತು. ಲೋಕಲಲ್ಲಿ ಇದ್ರೆ ನಿಮ್ಗೆ ಪಟ್ ಅಂತ ಹಬ್ಬಕ್ಕಂತೂ ಸಿಗುತ್ತೆ, ದೂರ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೆ ಕಾಟನ್ ಸೀರೆ ಕೊಂಡ್ಕೊಳ್ಳೋಕೆ ರೀಸನ್ ಅಂತೂ ನಮಗೆ ಬೇಡ. ಯಾವ ಸೀರೆನ ಕಳ್ಸಿದ್ದಾರೆ, ಯಾವ್ಯಾವ ತರ ಇದೆ ಸೀರೆಗಳು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಈ ಬಂಡಲ್ನ ಓಪನ್ ಮಾಡ್ತೀನಿ. ಇದು ಏಜೋ ಫ್ರೀ ಡೈ ಅಂತಂದ್ರೆ ಯಾವುದೇ ರೀತಿ ಕೆಮಿಕಲ್ ಬಳಸದೆ ಕಲರಿಂಗ್ ಮಾಡಿರುವಂತ ಬಟ್ಟೆಗಳು, ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳು. ಏನ್ ಗೊತ್ತಾ, ಇದರಲ್ಲಿ ನಿಮ್ಗೆ 500 ರೂಪಾಯಿಗೂ ಸೀರೆ ಸಿಗುತ್ತೆ. ಈ ತರ 500 ರೂಪಾಯಿಗೂ ಸಿಗುತ್ತೆ. ಆದ್ರೆ ಯಾವ ತರ ಇರುತ್ತೆ ಬಟ್ಟೆ ಅಂದ್ರೆ, ನೆಲ ವರ್ಷ ಕೂಡ ನಮ್ಗೆ ಬೇಜಾರಾಗತ್ತೆ ಒಂದ್ಸಲ ಹಾಕಿದ್ಮೇಲೆ. ಆ ತರ ಬಟ್ಟೆ ಸಿಗುತ್ತೆ. ಅದಕ್ಕೆ ನೂಲಿನ ಕೌಂಟ್ ಬೇಕಾಗತ್ತೆ. ಇದೆಲ್ಲ ಪ್ಯೂರ್ ಹ್ಯಾಂಡ್ ಓವನ್ ಮಲ್ ಕಾಟನ್ ಸೀರೆ. ಯಾವ್ದು ಇಟ್ಕೊಳ್ಳಿ, ಯಾವ್ದು ಬಿಡ್ಲಿ, ಅಬ್ಬಬ್ಬಾ ಅಷ್ಟು ಆಸೆ ಆಗುವಂತ ಸೀರೆಗಳು. ಇದು ಎಷ್ಟು 84/60 ಕೌಂಟ್ ಅಂದ್ರೆ ನೂಲಿನ ಲೆಕ್ಕ. ಇದನ್ನ ನಿಜ ಹೇಳ್ತೀನಿ, ಯಾರು ಮಗ್ಗ ಅಂದ್ರೆ ಸಂಗೀತಂಗ್ ಗೊತ್ತಾಗತ್ತೆ, ನಮ್ಮ ಮಂಚಿ ಸರಿ ಗೊತ್ತಾಗತ್ತೆ. ನೂಲು 84/60 ಕೌಂಟು. ಇದೇ ಬಟ್ಟೆನ ನೀವೇನಾದ್ರೂ ಬೇರೆ ಕಡೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ತಗೊಂಡ್ರೆ ಮೋಸ ಹೋಗೋದ್ ಗ್ಯಾರಂಟಿ. ಬಿಕಾಸ್ ಇದು ಕ್ವಾಲಿಟಿ ಗೊತ್ತಾಗೋದು ನೇಕಾರರಿಗೆ ಮಾತ್ರ, ಅಂಡ್ ನಂಬಿಕೆ ಇರುವಂತ ಜಾಗದಲ್ಲಿ ಮಾತ್ರ ಇದನ್ನೆಲ್ಲ ತಗೋಬೇಕು. ಇದು ಹೇಗಿದೆ ಅಂತ ನೋಡಿ ಒಂದ್ಸಲ. ಎಲ್ರಿಗೂ ಒಪ್ಪತ್ತೆ ಬಣ್ಣ, ಪಿಸ್ತಾ, ಲೈಟ್ ಪಿಸ್ತಾ ಗ್ರೀನ್ ಇದು. ಹಾಗೆ ಸೆರ್ಗು ಬಾರ್ಡ್ರು ಈ ತರ ಇದೆ. ಅದೇ ಮಲ್ ಕಾಟನ್ ಅಲ್ಲಿ ರೋಸ್ ಬಂದಿದೆ ಫುಲ್ ಸೀರೆ. ಹೇಗ್ ನೆದಿರ್ತಾರೋ ಅಲ್ವಾ, ನೋಡಿ ಹೇಗಿದೆ ಕ್ವಾಲಿಟಿ, ಸೀರೆ ಕ್ವಾಲಿಟಿ ಹೇಗಿದೆ ನೋಡಿ. ಬ್ಯೂಟಿಫುಲ್ ಸೀರೆ. ಇದು ಆಮೇಲೆ ಇದರಲ್ಲಿ ಸಿಲ್ಕ್ ಮಾರ್ಕ್ ಇಂದು ಒಂದು ಸಿಲ್ಕ್ ಮಾರ್ಕ್ ಅಲ್ಲ, ಹ್ಯಾಂಡ್ಲೂಮ್ ಇಂದು ಒಂದು ಮಾರ್ಕ್ ಇದೆ. ಇದರಲ್ಲಿ ಹ್ಯಾಂಡ್ ಓವನ್ ಸಾರೀಸ್ ಅಂತ ಹೇಳಿ ಹ್ಯಾಂಡ್ಲೂಮ್ ಇಂದ ಇರುತ್ತೆ. ಇದೊಂದು ಮಾರ್ಕ್ ನೋಡ್ಕೊಂಡು ನೆನ್ಪಿಟ್ಕೊಂಡ್ಬಿಡಿ. ಇದು ಅದರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಮರೂನ್ ಕಲರ್ ಮಲ್ ಕಾಟನ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ.
ನನ್ನ ಹತ್ರ ಸಿಗುವಂತ ಕಾಟನ್ ಸೀರೆ ಕಡಿಮೆ ರೇಟಿಗೆ ಸಿಗುತ್ತೆ, ಯಾಕಂದ್ರೆ ಇಷ್ಟು ಕೌಂಟ್ಸ್ ಇರಲ್ಲ, ಅದು ಮಗ್ಗದ್ದೇ ಸೀರೆ ಆದ್ರೂ ಕೌಂಟ್ಸ್ ಈ ತರ ಇರಲ್ಲ. ಬಟ್ ಇದು ಎಲ್ಲದು ಭಾರತಿ ಹೇಳ್ತಾ ಇದ್ರು, ಮ್ಯಾಮ್ ಒಂದ್ 4 ಜನ ಏನ್ ನೇಕಾರ್ ಇದಾರೆ ಅವ್ರನ್ನ ಬಿಟ್ರೆ ನಾನು ಎಲ್ಲೂ ತರಲ್ಲ ಮ್ಯಾಮ್, ಬಿಕಾಸ್ ನಂಬಿಕೆನೇ ಇಲ್ಲ ನನಗೆ, ಬರೀ ಮೋಸ ನಡೆಯುತ್ತೆ ಇವಾಗ. ಹಾಗೆ ಅವ್ರ ಹತ್ರನೇ ಅದೆಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ದಿನಕ್ಕೆ ಆಗ್ಲಿ, ನಾನು ಅವ್ರ ಹತ್ರನೇ ಕೊಂಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಒಂದೊಂದ್ ಸೀರೆ ನೇಯ್ಲಿಕ್ಕೂ 3 ದಿನ 4 ದಿನ ಈ ತರ ಆಗತ್ತೆ. ಬಟ್ ಭಾರತಿ ಅವ್ರು ವೇಟ್ ಮಾಡಿ ತರಿಸ್ತಾರೆ. ಇನ್ನೊಂದು ಬ್ಯೂಟಿಫುಲ್ ಬ್ಲ್ಯಾಕ್ ಸೀರೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಕ್ವಾಲಿಟಿ ನಿಮ್ಗೆನೆ ಅರ್ಥ ಆಗ್ಬಿಡುತ್ತೆ ಹತ್ರದಿಂದ ನೋಡಿದ್ರೆ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಸ್ಕಿನ್ ಫ್ರೆಂಡ್ಲಿ, ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದರಲ್ಲಿ. ಇನ್ನೊಂದು ಮಲ್ ಕಾಟನ್ ಸೀರೆನೆ, ಹ್ಯಾಂಡ್ ಓವನ್ ಜಾಮ್ದಾನಿ ಪ್ರಿಂಟ್ಸ್ ಅಲ್ಲ, ಇದು ಜಾಮ್ದಾನಿ ಥ್ರೆಡ್ ಅಲ್ಲಿ ಜಾಮ್ದಾನಿ ವರ್ಕ್ ನ ಮಾಡಿರುವಂತದ್ದು. ಬ್ಯೂಟಿಫುಲ್ ಆಗಿದೆ, ಗೊತ್ತಾಗ್ತಾ ಇದೆ ಅನ್ಕೋತೀನಿ ಹತ್ರದಲ್ಲಿ. ಟಸಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನಮ್ಗೆ ನೇಕಾರ್ ಒಂದು ವೀವರ್ಸ್ ಟ್ಯಾಗ್ ಕೂಡ ಇದೆ ಇದರಲ್ಲಿ. ಇದು ಜಾಮ್ದಾನಿ ಪ್ರಿಂಟ್ ಇರುವಂತ ಬ್ಯೂಟಿಫುಲ್ ಕಾಟನ್ ಸೀರೆ. ಇದ್ರಲ್ಲಿ ಒಂದಷ್ಟು ಕಲರ್ಸ್ ಇದೆ, ತೋರಿಸ್ತೀನಿ ನೋಡಿ. ಏನ್ ಸಖತ್ತಾಗಿದೆ. ಟೆಂಪಲ್ ಕೂಡ ಬಂದಿದೆ, ಚಿಕ್ಕದಾಗ ಒಂದು ಟೆಂಪಲ್ ಬಂದಿದೆ. ಇದು ಮೆಜೆಂಟಾ ಕಲರ್ದು ಸೀರೆ, ಜಾಮ್ದಾನಿ ಪ್ರಿಂಟ್ ಇರುವಂತ ಸೀರೆ. ವಾವ್ ವೈಟ್ ಸೀರೆ ಹೇಗಿದೆ ನೋಡಿ. ಜಾಮ್ದಾನಿ ಸೆರಗಲ್ಲಿ, ಇದು ಸೆರಗು ಆಯ್ತಾ, ನೂಲಲ್ಲೇ ನೇಯ್ದಿರುವಂತ ಸೆರಗು. ಇದು ಟೆಂಪಲ್ ಬಂದಿದೆ, ಬ್ಯೂಟಿಫುಲ್ ಆಗಿದೆ ಸೀರೆ. ಪೂರ್ತಿ ಸೀರೆ ಈ ರೀತಿ ಇರುತ್ತೆ. ಹಾಗೆ ಮಲ್ ಕಾಟನ್, ಒಂದು ಕಾಟನ್ ನೂಲು, ಒಂದು ಕಾಟನ್ ಟಿಶ್ಯೂ ಸೇರಿ ಮಾಡಿರುವಂತ ಹೂವಿನಂತ ಟಿಶ್ಯೂ ಸೀರೆ. ನಿಮ್ಗೆ ಸಾರಿ, ಈ ಕ್ವಾಲಿಟಿಯಲ್ಲಿ ಇರುವಂತ ಟಿಶ್ಯೂ ಸೀರೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಾಲೆಂಜ್ ಮಾಡ್ತೀನಿ, ಬಿಕಾಸ್ ನನ್ನ ಹತ್ರ ಒಂದಿದೆ, ಭಾರತೀಯರ ಹತ್ರ ತಗೊಂಡಂತ ಬ್ಯೂಟಿಫುಲ್ ಟಿಶ್ಯೂ ಸೀರೆ. ಇದೊಂದು ರೀತಿ ಕನಕಾಂಬರ ಕಲರ್ದು ಟಿಶ್ಯೂ ಸೀರೆ. ಇದು ನಿಮ್ಗೆ ಉಟ್ಕೊಳ್ಳಿಕ್ ಕಷ್ಟನೇ ಅನ್ಸಲ್ಲ, ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿದೆ. ಮಲ್ ಕಾಟನ್ ಇದ್ರಲ್ಲಿ ನೂಲ್ ಇರೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ. ಅದರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್, ಇದೇ ಸೀರೆ ನನ್ನ ಹತ್ರ ಇರೋದು, ಆದ್ರೆ ಕಂಪ್ಲೀಟ್ ಬ್ಲ್ಯಾಕ್ ತಗೊಂಡಿದ್ದೀನಿ ನಾನು. ಇದು ಡಬಲ್ ಬರುತ್ತೆ, ಹೇಗ್ ಗೊತ್ತಾ, ಅರ್ಧ ಸೀರೆ ಗೋಲ್ಡ್ ಬರುತ್ತೆ, ಅರ್ಧ ಸೀರೆ ಬ್ಲ್ಯಾಕ್ ಬರುತ್ತೆ. ಉಟ್ರೆ ಹೇಗ್ ಕಾಣಿಸ್ಬೋದಲ್ವಾ, ಸೂಪರ್ ಬ್ಯೂಟಿಫುಲ್. ಟಿಶ್ಯೂ ಅಂದ ತಕ್ಷಣ ಭಯ ಆಗತ್ತೆ, ಸ್ಟಿಫ್ ಆಗಿರುತ್ತೆ, ಸರಿ ಕುತ್ಕೊಳ್ಳಲ್ಲ ಅಂತ. ಬಟ್ ಇದು ಹಾಗಲ್ಲ, ಬಹಳ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇದು ಹ್ಯಾಂಡ್ ಓವನ್ ಜಾಮ್ದಾನಿ ರನ್ನಿಂಗ್ ಫ್ಯಾಬ್ರಿಕ್ ಸೀರೆ. ಇದು ಕೂಡ 84/60 ಕೌಂಟ್ ಇರುತ್ತೆ ಸೀರೆ. ಸೀರೆಗೆ ಸೆರಗು, ಬ್ಲೌಸ್ ಅಂತ ಡಿಫ್ರೆಂಟ್ ಏನು ಇರಲ್ಲ. ಪೂರ್ತಿ ಸೀರೆ ನೋಡಿ, ಮೇಲೆ ಎಲ್ಲೋ, ಕೆಳಗಡೆ ಬ್ಲೂ ಇರುತ್ತೆ. ಈ ಸೆರಗು, ಬ್ಲೌಸು ಅಂತ ಡಿಫ್ರೆಂಟ್ ಏನು ಇಲ್ಲ ಇದರಲ್ಲಿ, ಎಲ್ಲ ರನ್ನಿಂಗ್ ಸೀರೆಗಳು. ಬಟ್ಟೆ ಬಗ್ಗೆ ಹೇಳೋಕೆ ನಂಗೆ ಹೇಳ್ತಿಲ್ಲ, 2 ಮಾತಿಲ್ಲ. ಕಾಟನ್, ಮೊದ್ಲೇ ಕಾಟನ್ ಮೇಲೆ ಪ್ರೀತಿ ಜಾಸ್ತಿ, ಅಷ್ಟು ಚೆನ್ನಾಗಿದೆ ಇದು. ಇದ್ರಲ್ಲಿ ಕಲರ್ಸ್ ತೋರಿಸ್ತೀನಿ. ಬ್ಲ್ಯಾಕ್ ಅಮ್ಮ ತಗೊಂಡಿದ್ದಾರೆ, ಇದು ಸೇಮ್ ಸೀರೆ ನೋಡಿ. ಇದರಲ್ಲಿ ಫಿಶ್ ಇಂದು ನೂಲಿದೆ. ಸೀರೆ ಪ್ರಿಂಟ್ಸ್ ಅಲ್ಲ ಇದು, ಓಕೆ, ಮಿಷಿನ್ ಪ್ರಿಂಟ್ಸ್ ಅಲ್ಲ, ಎಲ್ಲ ಕೈಯಲ್ಲಿ ನೇಯ್ದಿರೋ ಅಂತ ಸೀರೆಗಳು. ಒಂದು ಬ್ಯೂಟಿಫುಲ್ ಕಲರ್ ಇದರಲ್ಲಿ, ಪ್ಯಾರೆಟ್ ಗ್ರೀನ್ ನೋಡಿ, ಅದ್ರ ಮೇಲೆ ನೂಲ್ ಹೇಗಿದೆ ಅಲ್ವಾ, ಬ್ಯೂಟಿಫುಲ್ ಆಗಿದೆ. ಪ್ಯಾರೆಟ್ ಗ್ರೀನ್ ಸೀರೆ, ಜಾಮ್ದಾನಿ ನೂಲು. ಇನ್ನೊಂದು ಮೋಸ್ಟ್ಲಿ ಎಲ್ರು ಇದನ್ನೇ ಕೇಳ್ತೀರಾ ಅನ್ಕೋತೀನಿ, ರೆಡ್ ಕಲರ್ ಸೀರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಚೆಕ್ಸ್ ಬಂದಿದೆ, ಬಾರ್ಡರ್ ಈ ತರ ಬಂದಿದೆ. ಜಾಮ್ದಾನಿ ಸೀರೆ ಇದು, ರೆಡ್ ಕಲರ್ ಸೀರೆ. 5 ಮೀಟರ್ 90 ಸೆಂಟಿಮೀಟರ್ ಇದೆ, ಅಂದ್ರೆ 10 ಸೆಂಟಿಮೀಟರ್ ಕಡಿಮೆ 6 ಮೀಟರ್ ಇದೆ. ಇದರಲ್ಲಿ ಬ್ಲೌಸ್ ಬರಲ್ಲ. ಓಕೆ, ಲೆನಿನ್ ಸಾರಿ, ಓಕೆ, ಲೆನಿನ್ ಫ್ಯಾಬ್ರಿಕ್ ಸಾರಿ. ಇದು 60/60 ಕೌಂಟ್ ಇರುವಂತ ಸೀರೆ. ಹಾಗೆ ಇದರಲ್ಲಿ ಕೆಲವೊಂದು ಸೀರೆಗಳಿಗೆ ಜರಿ ಬಂದಿದೆ, ಜರಿ ಬಂದಿರೋದೆಲ್ಲ ಟೆಸ್ಟೆಡ್ ಜರಿ ಬರುತ್ತೆ. ಇದು ಕೂಡ ರನ್ನಿಂಗ್ ಸೀರೆ. ಇದು ವಾವ್, ಲೆನಿನ್ ಸಾರಿ. ಲೆನಿನ್ ಗೊತ್ತು ನಿಮ್ಗೆಲ್ಲ, ಬಟ್ಟೆ ಅನ್ಕೋತೀನಿ. ಲೆನಿನ್ ಸಾರಿ ಇದು 6.5 ಮೀಟರ್ ಇದೆ. ಸೊ ನೀವು ಇದನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು. ಸೂಪರ್ ರೆಡ್ ಕಲರ್ ಸೀರೆ ನೋಡಿ, ಸೂಪರ್ ಆಗಿದೆ. ಮತ್ತೊಂದು ರೆಡ್, ನಾನೇ ತಗೋಬೇಕನ್ಸ್ತೈತೆ ನನಗೆ ರೆಡ್. ನೋಡೋಣ ನೋಡಿ, ಅವಾಗ್ಲೇ ರೆಡ್ ನೋಡಿದ್ರಲ್ಲ, ಸೇಮ್ ಅದರಲ್ಲೇ ಬ್ಲ್ಯಾಕ್ ಕಲರ್ ಚೆಕ್ಸ್ ಸೀರೆ. ಇದು ಜಾಮ್ದಾನಿ ಇರೋದು ರನ್ನಿಂಗ್ ಸೀರೆ. ಇದರಲ್ಲಿ ಜಾಮ್ದಾನಿ ಸೀರೆ, ನೇವಿ ಬ್ಲೂ. ನಿಮ್ಗೆ ಗೊತ್ತು, ಭಾರತೀಯರ ತಗೊಂಡಂತ ನೇವಿ ಬ್ಲೂ ಸೀರೆ ನಾನು ಉಟ್ಕೊಂಡ್ಮೇಲೆ ಅದೆಷ್ಟೋ ನೇವಿ ಬ್ಲೂ ಸೀರೆ ಬೇಕು 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 ಅಂತ ಆರ್ಡರ್ ಪ್ಲೇಸ್ ಆಯ್ತಂತೆ. ಇವತ್ತು ಕೂಡ ಅಮಾವಾಸ್ಯೆ ಆಗಿರೋದ್ರಿಂದ ನಂಗೆ ಪೂಜೆ ಗಡಿಬಿಡಿ ಕರೆಕ್ಟ್ ಆಗಿ ಸೀರೆ ಉಟ್ಕೊಳಕ್ ಟೈಮ್ ಸಿಗ್ಲಿಲ್ಲ. ಹಾಗಾಗಿ ನಾನು ಉಟ್ಕೊಳ್ಳಿಲ್ಲ, ಅಂದ್ರೆ ಉಟ್ಟು ತೋರಿಸ್ತಾ ಇದೆ ನಿಮ್ಗೆ ನನ್ನ ಹತ್ರ ಇರೋ ಸೀರೆನ. ಇದು ಜಾಮ್ದಾನಿ ಪ್ರಿಂಟ್ ಅಲ್ಲ ಇದು, ಓಕೆ, ಹ್ಯಾಂಡ್ ಓವನ್ ಸ್ಕೈ ಬ್ಲೂ ಸೀರೆ ವಿತ್ ಮೆರೂನ್ ಬಾರ್ಡರು. ನೂಲು ಅದು ಸಖತ್ತಾಗಿದೆ. ಇದು
ಟೆಸ್ಟೆಡ್ ಝರಿ. ಓಕೆ, ಟೆಸ್ಟೆಡ್ ಝರಿ, ಯಾವುದೇ ರೀತಿಯ ಡೂಪ್ಲಿಕೇಟ್ ಅಲ್ಲ ಇದು. ಝರಿ ಟೆಸ್ಟ್ ಮಾಡಿರುವಂತದ್ದು. ಪೂರ್ತಿ ಸೀರೆಯಲ್ಲಿ ಈ ರೀತಿ ಗೋಲ್ಡ್ ಫ್ಲವರ್ ಬರುತ್ತೆ, ಬಾರ್ಡರ್ ಬರುತ್ತೆ. ರನ್ನಿಂಗ್ ಸೀರೆ ಇದು. ಪ್ರತಿ ಸೀರೆನೂ ಆಸ್ ಅ ಫ್ರೀ ಡೈ, ಯಾಕಂದ್ರೆ ಕೆಮಿಕಲ್ ಇಲ್ಲದೆ ಇರುವಂತ ಸೀರೆಗಳು, ಅದನ್ನ ನೆನ್ಪಿಟ್ಕೊಳ್ಳಿ ನೀವು ತಗೊಳಕ್ ಮುಂಚೆ. ಈಗ ನಾನು ತೋರಿಸ್ತಾ ಇರೋದು 100/130 ಕೌಂಟ್ ಇರುವಂತ ಸೀರೆ. ವಾ, ಹೆಂಗಿದೆ ಸೀರೆ, ಸೂಪರ್. ಮರ್ಸಿಡೈಸ್ಡ್ ಕಾಟನ್ ಸೀರೆ ಇದು. ಇದ್ರ ಹೆಸರು ಮರ್ಸಿಡೈಸ್ಡ್ ಕಾಟನ್ ಸೀರೆ. ಇಲ್ಲಿ ನೋಡಿ ಕಲರ್ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸೂಪರ್. ಚೆನ್ನಾಗಲ್ಲ, ಸಕ್ಕತ್ತಾಗಿದೆ. ನೀವು ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ. ಎಷ್ಟು ಚೆನ್ನಾಗಿದೆ, ರೇಷ್ಮೆ ಸೀರೆ ತರ ಇದೆ ಇದು. ಮರ್ಸಿಡೈಸ್ ಕಾಟನ್ ಸೀರೆ, 100/130 ಕೌಂಟ್ ಇರುವಂತ ಸೀರೆ ಇದು. ಯಾವುದೇ ಕೆಮಿಕಲ್ ಇಲ್ದಿರೋಂಥ ಸೀರೆ. ಚಾಕ್ಲೇಟ್ ಕಲರು, ಸೂಪರ್. ಈ ರೀತಿ ಬಾರ್ಡರ್ ಬರುತ್ತೆ, ನೈಸ್. ಮತ್ತೊಂದು ಬಾಟಲ್ ಗ್ರೀನ್ ಸೀರೆ. ನನ್ನನ್ನ ಟೆಂಪ್ಟ್ ಮಾಡ್ತಾ ಇದೆ ಸೀರೆಗಳು, ಅದು ತಗೊಳ್ಳ ಇದು ತಗೊಳ್ಳ ಅನ್ನೋ ಅಷ್ಟು. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಸೀರೆ ಇದು. ಗ್ರೇ ಕಲರ್ ಸೀರೆ. ಗ್ರೇ ಅಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಕಲರ್ದು ನೂಲಿದೆ, ಅದಕ್ಕೆ ಯೆಲ್ಲೋ ಬಾರ್ಡರ್ ಇದೆ. ಸಖತ್ತಾಗಿದೆ ಸೀರೆ ನೋಡಿ, ಚೆನ್ನಾಗೂ ಕಾಣಿಸುತ್ತೆ, ಸೂಪರ್. ಇನ್ನೊಂದು ವೈಟ್ ಸೀರೆ, ಆಫ್ ವೈಟ್ ಇದು, ಫುಲ್ ವೈಟ್ ಅಲ್ಲ, ಆಫ್ ವೈಟ್ ಸೀರೆ ನೋಡಿ ಹೇಗಿದೆ ಟೆಂಪಲ್ ಇದರಲ್ಲಿ, ಸೂಪರ್. ಈ ನೂಲ್ ಗೊತ್ತಾಗತ್ತಾ ನಿಮಗೆ? ಹತ್ತರಿಂದ ತೋರಿಸ್ತಾ ಇದೀನಿ ನೋಡಿ. ಹಾಗೆ ಮತ್ತೆ ಮರ್ಸಿಡೈಸ್ ಕಾಟನ್ ಸೀರೆಯಲ್ಲಿ ಬ್ಯೂಟಿಫುಲ್ ಕಲರ್ಸ್ ಇದೆ. ಪಿಕಾಕ್ ಗ್ರೀನ್ ಮತ್ತೆ ಬ್ಲೂ ಕಾಂಬಿನೇಷನ್. ವಾವ್, ಇದು ಸೆರ್ಗು. ಓಕೆನಾ? ಸೀರೆ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಎಲ್ಲರಿಗೂ ಒಪ್ಪುತ್ತಲ್ವಾ ಕಲರ್? ಎಷ್ಟು ಚೆನ್ನಾಗಿದೆ. ಪಿಕಾಕ್ ಗ್ರೀನ್ ಮತ್ತೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಇರುವಂತ ಮರ್ಸಿಡೈಸ್ ಕಾಟನ್ ಸೀರೆ. ಅದರಲ್ಲೇ ಬ್ಲ್ಯಾಕ್ ಅಂಡ್ ಮೆರೂನ್ ಕಾಂಬಿನೇಷನ್. ವಾವ್, ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್, ಚೆನ್ನಾಗಿದೆ ನೋಡಿ. ಬ್ಲ್ಯಾಕ್ ಸೆರ್ಗು ಸೀರೆ ಪೂರ್ತಿ ಈ ರೀತಿಯಾಗಿದೆ. ಇನ್ನೊಂದು ನೇವಿ ಬ್ಲೂ ಮತ್ತೆ ಗ್ರೀನ್ ಕಾಂಬಿನೇಷನ್. ಇದು ಎವರ್ ಗ್ರೀನ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದ್ರದ್ದು ಬಾರ್ಡ್ರು ಇಲ್ಲ, ಇದು ಬ್ಲೌಸ್ ಕೂಡ ಬರುತ್ತೆ. ಹಾಗೆ ಬ್ಯೂಟಿಫುಲ್ ಟಸಲ್ಸ್ ಇದೆ. ಸೂಪರ್ ಆಗಿರುವಂತ ಸೀರೆ. ಇನ್ನೊಂದು ಮೆರೂನ್ ಮತ್ತೆ ಗೋಲ್ಡ್. ಇದು ಚೆನ್ನಾಗಿದೆ, ಮೆರೂನ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಇರುವಂತ ಸೀರೆ. ಇದಕ್ಕೆ ಮೆರೂನ್ ಸೀರೆ ಅಂಡ್ ಗೋಲ್ಡ್ ಬ್ಲೌಸ್, ಗೋಲ್ಡ್ ಸೆರಗು ಬರುತ್ತೆ. ಸೂಪರ್ ಆಗಿದೆ ಸೀರೆ, ಬಹಳ ಚೆನ್ನಾಗಿದೆ ನೋಡಿ. ಈ ಸಲ ನಮ್ಮ ಭಾರತೀಯವರು ಲೆನಿನ್ ಶರ್ಟ್ ಬಟ್ಟೆಗಳನ್ನ, ಅಂದ್ರೆ ಲೆನಿನ್ ಕಾಟನ್ ಬಟ್ಟೆಗಳನ್ನ ಲಾಂಚ್ ಮಾಡ್ತಾ ಇದಾರೆ. ನಿಮ್ಗೆ ನೆಕ್ಸ್ಟ್ ಲೆನಿನ್ ಅಥವಾ ಪ್ಯೂರ್ ಮಲ್ಲಲ್ಲಿ ಬ್ಲೌಸ್ ಪೀಸ್ ಕೂಡ ಬರುತ್ತೆ, ಹ್ಯಾಂಡ್ಲೂಮ್ ಬ್ಲೌಸ್ ಪೀಸ್. ಹಾಗೆ ಇದು ಶರ್ಟ್ ಪೀಸ್ಗಳು. ನಿಮ್ಗಷ್ಟೇ ಅಲ್ಲ, ನಿಮ್ಮ ಯಜಮಾನರಿಗೂ ಯಾರಿಗಾದ್ರೂ ಲೆನಿನ್ ಪ್ರಿಯರ್ ಇದ್ರೆ, ಲೆನಿನ್ ಬಟ್ಟೆ ಹಾಕೊಳ್ಳೋ ಅಂತ ಇಷ್ಟ ಇದ್ರೆ, ಇದೆಲ್ಲ ಯಾವ ತರ ಇದೆ ಗೊತ್ತಾ ಕ್ವಾಲಿಟಿ? ನಾವು ಮೊನ್ನೆ ತಾನೇ ರೇಮನ್ಸ್ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ, ಅದೇ ತರ ಇದೆ, ಅದೇ ಲೆನಿನ್ ಅನ್ಸುತ್ತೆ ನಂಗೆ ಇದು ನೋಡಿದಾಗ. ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಬಟ್ಟೆ ಬಹಳ ಚೆನ್ನಾಗಿದೆ, ಲೆನಿನ್ ಬಟ್ಟೆ. ಇದು ಲೆನಿನ್ ಬಟ್ಟೆಗಳು. ಇದರಲ್ಲಿ ಸುಮಾರು ಕಲರ್ಸ್ ಅವ್ರು ಲಾಂಚ್ ಮಾಡ್ತಾ ಇದಾರೆ. ನಿಮ್ಗೆ ಯಾರಿಗಾದ್ರೂ ಯಜಮಾನ್ರಿಗೆ ನಿಮ್ಗೆ ಲೆನಿನ್ ಬಟ್ಟೆ ಬೇಕು ಅಂತಾದ್ರೆ ತಗೋಬಹುದು, ಧಾರಾಳವಾಗಿ ನೀವು ತಗೋಬಹುದು. ಅದರಲ್ಲಿ ಸೇಮ್ ಲೆನಿನ್ ಬಟ್ಟೆಲಿ ಬೇಬಿ ಪಿಂಕ್ ಇದೆ. ಕೆಲವರು ಇದನ್ನ ಇಷ್ಟಪಡ್ತಾರಲ್ವಾ, ನಮ್ಮ ಮನೆಯವರಂತೂ ಯಾವಾಗ್ಲೂ ವೈಟೇ, ನಾನು ಬೇರೆ ಏನೋ ನೋಡ್ಲಿಕ್ಕೂ ಆಗಲ್ಲ. ಇದು ಬೇಬಿ ಪಿಂಕ್. ಅದರಲ್ಲಿ ಇನ್ನೊಂದಿದೆ ವೈಟ್ ಕಲರ್ದು. ವೈಟ್ ಅಂದ್ರೆ ವೈಟ್ ಅಲ್ಲ, ಒಂದ್ ರೀತಿ ಗ್ರೀನಿಶ್ ಶೇಡ್ ಇದೆ. ನಮ್ಮ ಮನೆಯವ್ರಿಗೆ ತೋರಿಸ್ದೆ, ಇದು ನಂದು ವೈಟ್ ಅಲ್ಲ ಅಂದ್ರು. ಸೊ ಇದು ವೈಟ್ ಅಲ್ಲ, ಅದರಲ್ಲಿ ಒಂದ್ ಸ್ವಲ್ಪ ಗ್ರೀನಿಶ್ ಶೇಡ್ ಬರುತ್ತೆ, ಪಿಸ್ತಾ ಗ್ರೀನ್ ಟೈಪ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಲೆನಿನ್ ಬಟ್ಟೆ ಹಾಕೋರಿಗೆ ಗೊತ್ತಿರುತ್ತೆ ಅದು ಹೇಗಿದೆ ಅಂತ. ಹೊಸಬ್ರಾದ್ರೆ ಇದಕ್ಕೆ ಯಾಕೆ ದುಡ್ಡು ಕೊಡ್ಬೇಕು ಇಷ್ಟೊಂದು ಅಂತ ಅನ್ಸುತ್ತೆ, ಬಟ್ ಲೆನಿನ್ ಬಟ್ಟೆ ಹಾಕೋರಿಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಪೂರ್ತಿ ನೋಡಿದ್ರಲ್ಲ ಬ್ಲಾಗು, ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಇದಿಷ್ಟು ಭಾರತೀಯವರ ಕಲೆಕ್ಷನ್ಸ್. ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಪ್ಲೀಸ್ ಅವರ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಅಲ್ಲೇ ಹೋಗಿ ತಗೊಳ್ಳೋರ್ಗು ಕೂಡ ಮನೇಲಿ ಔಟ್ಲೆಟ್ ಇದೆ, ನೀವು ಅಲ್ಲಿ ಹೋಗಿ ನೋಡಿ ಕೂಡ ತಗೋಬಹುದು. ಅಡ್ರೆಸ್ ಕೂಡ ನಿಮ್ಗೆ ಭಾರತೀಯವ್ರು ಕಾಲ್ ಮಾಡಿದ್ರೆ ಕೊಡ್ತಾರೆ. ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ, ಅವ್ರು ನಿಮ್ಗೆ ಅಡ್ರೆಸ್ ವಿತ್ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಪ್ರಮೋಷನ್ ವಿಡಿಯೋ ಅಂತ ಹೇಳ್ಬೋದು. ಎಸ್, 100%. ನಾನು ಹೇಳ್ತಾನಿಲ್ಲ, ನಮ್ಮ ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಏನೆಲ್ಲ ಮಾಡ್ತಾ ಇದಾರೆ, ಅದೆಲ್ಲದಕ್ಕೂ ನಾನು ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಿರ್ತೀನಿ. ಅದರಲ್ಲಿ ಇನ್ನೊಂದು ಮಾತಿಲ್ಲ. ಪ್ರಮೋಷನ್ ಅಲ್ಲಿ 2 ರೀತಿಯೆಲ್ಲ ಇರುತ್ತೆ. ದುಡ್ಡಿನ ಬೆನ್ನತ್ತಿ ಸಿಕ್ಕಿದನ್ನೆಲ್ಲ ಪ್ರಮೋಟ್ ಮಾಡೋರು ಒಂದು ರೀತಿಯ ಪ್ರಮೋಷನ್ಸ್ ಆದ್ರೆ, ನಮ್ಮ ಪ್ರಮೋಷನ್ಸ್
ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕ್ಲಿಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ ನಾನ್ ಶುರು ಮಾಡಿದ್ದು. ಅದೇ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದೀವಿ. ಯಾವುದೇ ಆಮಿಷ ಇಲ್ಲ, ದುರಾಸೆ ಇಲ್ಲ, ಯಾವುದೇ ಲಾಭದಿಂದ ನಾನು ಈ ಕೆಲಸನೂ ಮಾಡ್ತಾ ಇಲ್ಲ. ಇದೆಲ್ಲದನ್ನು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು. ಇನ್ನೊಂದು ಇಂಪಾರ್ಟೆಂಟ್ ಏನೋ ತೋರಿಸ್ಬೇಕಂತಿದೆ, ಮರ್ತು ಬಿಟ್ಟಿದೀನಿ, ತೋರಿಸ್ತೀನಿ ಬನ್ನಿ.